ರಾಜ್ಯದ ವಿಜ್ಞಾನ ವಿಷಯದ ವೃತ್ತಿ ಬಾಂಧವರೇ, ನಾನು ಶ್ರೀ ಗಿರೀಶ್ ದೊಡ್ಮನಿ, ಸರ್ಕಾರಿ ಪ್ರೌಢಶಾಲೆ ಕಂಚಿನೆಗಳೂರು, ತಾಲೂಕು ಹಾನಗಲ್, ಜಿಲ್ಲಾ ಹಾವೇರಿ. ಆತ್ಮೀಯ ವಿದ್ಯಾರ್ಥಿಗಳ ಹಾಗೂ ವೃತ್ತಿ ಬಾಂಧವರೇ, ನಾವು ಈಗಾಗಲೇ ನನ್ನ ಮೊದಲನೆಯ ಒಂದು ವಿಡಿಯೋದಲ್ಲಿ ವಿದ್ಯುತ್ ಶಕ್ತಿಯ ಪಾಠಕ್ಕೆ ಸಂಬಂಧಪಟ್ಟಂತೆ ವಿದ್ಯುತ್ ಮಂಡಲ ಅಂದ್ರೆ ಏನು, ಆ ವಿದ್ಯುತ್ ಮಂಡಲದಲ್ಲಿ ಬಳಸುವಂತಹ ಸಂಕೇತಗಳು ಯಾವುವು, ಹಾಗೆಯೇ ಆವೇಶ ಅಂದ್ರೆ ಏನು, ಆವೇಶಗಳ ಅಂತಾರಾಷ್ಟ್ರೀಯ ಏಕಮಾನ ಅಂದ್ರೆ ಏನು, ಹಾಗೆಯೇ ಆವೇಶಗಳ ಒಂದು ಆವೇಶ ಎಷ್ಟಿರ್ತದೆ, ಹಾಗೆ ಒಂದು ಕೂಲಂ ಅಂದ್ರೆ ಎಷ್ಟು ಆವೇಶಗಳು ಎಂಬುದನ್ನ ನಾವೀಗಾಗಲೇ ನಮ್ಮ ಹಿಂದಿನ ಅಥವಾ ಮೊದಲನೆಯ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ. ಹಾಗಾದ್ರೆ ಈಗ ನಾವು ನಮ್ಮ ವಿದ್ಯುತ್ ಶಕ್ತಿಯ ಪಾಠದಲ್ಲಿರುವಂತಹ ಇನ್ನೊಂದು ಪ್ರಮುಖವಾಗಿರುವಂತಹ ಕೆಲವೊಂದಿಷ್ಟು ಕಾನ್ಸೆಪ್ಟ್ ಅನ್ನ ತಿಳ್ಕೊಳ್ಳೋಣ. ವಿದ್ಯುತ್ ಶಕ್ತಿ ಪಾಠ. ಹಾಗಾಗಿ ಇವತ್ತು ನಾವು ಏನನ್ನ ತಿಳ್ಕೊಳ್ಬೇಕಾಗಿದೆಪ್ಪ ಅಂತಂದ್ರೆ, ಪ್ರಮುಖವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕಲಿಬೇಕಾಗಿರುವಂತಹ ಪ್ರಮುಖ ಅಂಶಗಳು ಏನಪ್ಪಾ ಅಂದ್ರೆ, ವಿದ್ಯುತ್ ಪ್ರವಾಹ ಅಂದ್ರೆ ಏನು, ವಿದ್ಯುತ್ ಪ್ರವಾಹವನ್ನ ಅಳೆಯಲು ಬಳಸುವಂತಹ ಸೂತ್ರ ಯಾವುದು, ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಏನು, ವಿದ್ಯುತ್ ಪ್ರವಾಹವನ್ನ ಅಳೆಯಲಿಕ್ಕೆ ಬಳಸುವಂತಹ ಸಾಧನ ಯಾವುದು, ಆ ಸಾಧನವನ್ನ ಹೇಗೆ ಒಂದು ವಿದ್ಯುತ್ ಮಂಡಲದಲ್ಲಿ ಸಂಪರ್ಕವನ್ನ ಮಾಡ್ತಾರೆ, ಹಾಗೆಯೇ ಅಂತಿಮವಾಗಿ 1 ಆಂಪಿಯರ್ ವಿದ್ಯುತ್ ಪ್ರವಾಹ ಅಂದ್ರೆ ಏನು ಅನ್ನುವುದನ್ನು ತಿಳ್ಕೊಳ್ಬೇಕಾಗಿದೆ. ಅದರ ಜೊತೆಗೆ ಈ ಒಂದು ವಿದ್ಯುತ್ ಪ್ರವಾಹದ ಮೇಲೆ ಬರುವಂತಹ ಸಂಖ್ಯಾ ಸಮಸ್ಯೆಗಳನ್ನು ಕೂಡ ನಾವು ಇವತ್ತು ತಿಳಿದುಕೊಳ್ಳೋಣ. ಹಾಗಾದ್ರೆ ಮೊದಲನೇದಾಗಿ ಏನಪ್ಪಾ ಅಂದ್ರೆ, ವಿದ್ಯುತ್ ಪ್ರವಾಹ. ಸಾಮಾನ್ಯವಾಗಿ ಈ ಒಂದು ವಿದ್ಯುತ್ ಪ್ರವಾಹದ ಸಂಕೇತವನ್ನ ನಾವು ಐ ಅಂತ ಬರಿತೀವಿ. ಇದನ್ನ ಇಂಗ್ಲಿಷ್ನ್ಯಾಗ ಎಲೆಕ್ಟ್ರಿಕ್ ಕರೆಂಟ್ ಅಂತಾನು ಕರಿತೀವಿ. ಎಲೆಕ್ಟ್ರಿಕ್ ಕರೆಂಟ್ ಸಾಮಾನ್ಯವಾಗಿ ಶಾರ್ಟ್ ಕಟ್ ಆಗಿ ಎಲ್ಲರೂ ಕರೆಂಟು ಅಂತ ಕರಿತೀವಿ. ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಏನು? ಯಾವುದೇ ಒಂದು ಮಂಡಲದಲ್ಲಿ 1 ಸೆಕೆಂಡ್ನಲ್ಲಿ ಎಷ್ಟು ಆವೇಶಗಳು ಪ್ರವಹಿಸುತ್ತವೆ ಅಥವಾ ಹಾದು ಹೋಗ್ತವೆ ಅನ್ನುವುದೇ ವಿದ್ಯುತ್ ಪ್ರವಾಹ. ಅಂದ್ರೆ ಒಂದು ವಿದ್ಯುತ್ ಮಂಡಲದಲ್ಲಿ 1 ಸೆಕೆಂಡಿನಲ್ಲಿ ಪ್ರವಹಿಸುವ ಅಥವಾ ಹಾದು ಹೋಗುವ ಅಥವಾ ಹರಿದು ಹೋಗುವ ಪ್ರವಹಿಸುವ ಆವೇಶಗಳ ಸಂಖ್ಯೆಯನ್ನು ವಿದ್ಯುತ್ ಪ್ರವಾಹ ಆಗುತ್ತೆ. ಆವೇಶಗಳ ಸಂಖ್ಯೆಯನ್ನು ವಿದ್ಯುತ್ ಪ್ರವಾಹ ಎನ್ನುವರು. ಅಂದ್ರೆ the total number of charges flow in a 1 second. How many number of charges flow in a 1 second? That is called electric current. ಹಾಗಾದ್ರೆ ಈ ಒಂದು ವಿದ್ಯುತ್ ಪ್ರವಾಹವನ್ನ ಕಂಡು ಹಿಡಿಯಲಿಕ್ಕೆ ಬಳಸುವಂತಹ ಒಂದು ಏನಪ್ಪಾ ಸೂತ್ರ ಯಾವುದು ನೋಡ್ತಾ ಹೋದ್ರೆ, ವಿದ್ಯುತ್ ಪ್ರವಾಹ ಇಸ್ ಈಕ್ವಲ್ ಟು ಪ್ರವಹಿಸಿದ ಆವೇಶಗಳು ಟೋಟಲ್ ನಂಬರ್ ಆಫ್ ಫ್ಲೋ ಆಫ್ ಚಾರ್ಜಸ್ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ, ಟೈಮ್ ಟೇಕನ್, ಹೌ ಮಚ್ ಆಫ್ ದ ಟೈಮ್ ಟೇಕನ್ ಟು ಫ್ಲೋ ದ ಚಾರ್ಜಸ್, ತೆಗೆದುಕೊಂಡ ಕಾಲ. ನಮಗೆ ಗೊತ್ತಿದೆ ಈ ವಿದ್ಯುತ್ ಪ್ರವಾಹದ ಸಂಕೇತವನ್ನ ಐ ಅಂತ ಬರ್ತೀವಿ. ಐ ಈಸ್ ಈಕ್ವಲ್ ಟು, ಹಾಗೆ ಪ್ರವಹಿಸಿದ ಆವೇಶ ಸಂಕೇತ ಕ್ಯೂ ಅಂತೀವಿ, ಕಾಲ ಸಂಕೇತ ಟಿ ಅಂತೀವಿ. ಹಾಗಾಗಿ ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ ಎನ್ನುವಂತಹ ಸೂತ್ರವನ್ನ ಬಳಸಿಕೊಂಡು ನಾವೇನ್ ಮಾಡ್ತೀವಿ, ವಿದ್ಯುತ್ ಪ್ರವಾಹವನ್ನ ಅಳಿತೇವೆ. ಒಂದು ವೇಳೆ ಕೆಲವೊಮ್ಮೆ ನಮ್ಮ ಒಂದು ಸಂಖ್ಯಾ ಸಮಸ್ಯೆ ಮಾಡುವಾಗ ಐ ಕೇಳ್ತಾರ, ಕ್ಯೂ ಬೈ ಟಿ ಹಾಕ್ತಿವಿ. ಕೆಲವೊಮ್ಮೆ ಕ್ಯೂ ಕೇಳ್ತಾರ, ಅಂತಹ ಸಂದರ್ಭದಲ್ಲಿ ನಾವು ಕ್ಯೂ ಇಸ್ ಈಕ್ವಲ್ ಟು ಐ ಇಂಟು ಟಿ ಮಾಡ್ಕೋಬೇಕು. ಸಪೋಸ್ ಟಿ ಕೇಳಿದ್ರಪ್ಪ ಅಂತಂದ್ರೆ ಟಿ ಇಸ್ ಈಕ್ವಲ್ ಟು ಕ್ಯೂ ಬೈ ಐ ಮಾಡ್ಕೊಳ್ಬೇಕು. ತುಂಬಾ ಸುಲಭವಾಗಿ ನೆನಪಿಟ್ಕೊಳ್ಬೇಕಾದ್ರೆ ನೀವು ಒಂದು ತ್ರಿಭುಜ ಹಾಕೊಡ್ರಿ, ತ್ರಿಭುಜವನ್ನ ಹಾಕೊಂಡ್ಬಿಟ್ಟು ಗೆರೆ ಹಾಕೊಡ್ರಿ, ಈ ತರ ಮಾಡ್ಕೊಂಡ್ಬಿಡಿ. ಕ್ಯೂ ಕೇಳಿದಾಗ ಕ್ಯೂ ಇಸ್ ಈಕ್ವಲ್ ಟು ಈ ಐ ಇಂಟು ಟಿ ಆಗತ್ತ. ಕ್ಯೂ ಕೇಳಿದಾಗ ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ ಆಗತ್ತ. ಟಿ ಕೇಳಿದಾಗ ಕ್ಯೂ ಬೈ ಐ ಆಗುತ್ತೆ. ತುಂಬಾ ಸುಲಭವಾಗಿ ನಾವು ಏನನ್ನ ಕೇಳ್ತಾರಲ್ಲ, ಯಾವ್ದನ್ನ ಕಂಡು ಹಿಡಿಬೇಕು, ಅದು ಯಾವಾಗಲೂ ನಮ್ಮ ಎಡಗಡೆ ಭಾಗದಾಗ ಇರಬೇಕು. ಹಾಗೆ ಬರುವಂತ ಉತ್ತರ ಬಲಗಡೆ ಭಾಗ ಇರ್ತದೆ. ಆ ಕಾರಣಕ್ಕಾಗಿ ಐ ಕೇಳಿದ ಕ್ಯೂ ಬೈ ಟಿ, ಟಿ ಕೇಳಿದ ಕ್ಯೂ ಬೈ ಐ, ಕ್ಯೂ ಕೇಳಿದ್ರೆ ಐ ಇಂಟು ಟಿ ಎನ್ನುವಂತ ಸೂತ್ರವನ್ನು ಹಾಕಿ ನಾವು ಲೆಕ್ಕಗಳನ್ನ ಮಾಡ್ಬೇಕಾಗ್ತದ. ಹಾಗಾದ್ರೆ
ಈ ಒಂದು ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಏನು ಸರ್? ವಾಟ್ ಈಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್? ವಿದ್ಯುತ್ ಪ್ರವಾಹದ SI ಮಾನ, ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಹೇಳ್ತೀವಿ. SI ಮಾನ ಏನಪ್ಪಾ ಅಂತಂದ್ರ ಇದರ SI ಮಾನ ಆಂಪೇರ್. ಇದರ SI ಮಾನ ಆಂಪೇರ್ ಆಗಿದೆ. ಸಂಕೇತವನ್ನ A ಅಂತ ಬರಿತೀವಿ. ಅಥವಾ ಇದರ SI ಮಾನ ಇನ್ನೊಂದು ಕೂಡ ಇದೆ, ನಿಮಗೆಲ್ಲ ಗೊತ್ತಿದೆ. ಈ ಆವೇಶಗಳ ಅಂತಾರಾಷ್ಟ್ರೀಯ ಏಕಮಾನ ಕೂಲಂ ಆಗಿದೆ. ಹಾಗಾಗಿ ಕೂಲಂ. ಕಾಲದ ಏಕಮಾನ ಸೆಕೆಂಡ್ ಆಗಿದೆ, ಅದು ಕೆಳಭಾಗದಲ್ಲಿದೆ. ಹಾಗಾಗಿ ಕೂಲಂ ಪರ್ ಅಂತೀವಿ, ಅಥವಾ ಕೂಲಂ ಪರ್ ಸೆಕೆಂಡ್. ಕೂಲಂ ಪರ್ ಸೆಕೆಂಡ್ ಅಂದ್ರೂ ಅಷ್ಟೇ, ಆಂಪೇರ್ ಅಂದ್ರೂ ಅಷ್ಟೇ. ಅದನ್ನ ನಾವು ಸಂಕೇತ ರೂಪದಾಗ ಕೂಲಂ ಪರ್ ಸೆಕೆಂಡ್ ಅಂತ ಹೇಳ್ಬೋದು. ಈ ರೀತಿಯ ಕೂಡ ನಾವು ವಿದ್ಯುತ್ ಪ್ರವಾಹದ SI ಮಾನವನ್ನ ಬಳಸ್ತೇವೆ. ಆದ್ರೆ ಆಂಪೇರ್ ಅನ್ನೋದು ಒಬ್ಬ ವಿಜ್ಞಾನಿ ಹೆಸರು, ಅವನಿಗೆ ಗೌರವ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಈ ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನವನ್ನ ಆಂಪೇರ್ ಅಂತ ಮಾಡಿದ್ದೇವೆ. ಹಾಗಾಗಿ ಕೂಲಂ ಪರ್ ಸೆಕೆಂಡ್ ಅಂದ್ರೂ ಅಷ್ಟೇ, ಆಂಪೇರ್ ಅಂದ್ರೂ ಅಷ್ಟೇ. ಹಾಗಾದ್ರೆ ಈ ಒಂದು ವಿದ್ಯುತ್ ಪ್ರವಾಹವನ್ನ ಅಳಿಲಿಕ್ಕೆ ಬಳಸುವಂತಹ ಸಾಧನ ಯಾವುದು? ಅದಕ್ಕಿಂತ ಮುಂಚೆ ಆಂಪೇರ್ ಅನ್ನೋದು ವಿದ್ಯುತ್ ಪ್ರವಾಹವನ್ನು ಅಳಿಲಿಕ್ಕೆ ಬಳಸುವಂತ ಏಕಮಾನ. ಒಂದು ವೇಳೆ ವಿದ್ಯುತ್ ಪ್ರವಾಹದ ಪ್ರಮಾಣ ಕಡಿಮೆ ಇದ್ದಾಗ ಆಗ ನಾವು ಮಾಡ್ತೇವೆ 1 ಮಿಲಿ ಆಂಪಿಯರ್ ಅಥವಾ ಮಿಲಿ ಆಂಪಿಯರ್ ಬಳಸ್ತೇವೆ, ಇಲ್ಲಾಂದ್ರ ಮೈಕ್ರೋ ಆಂಪಿಯರ್ ಬಳಸ್ತೇವೆ, ಇಲ್ಲಾಂದ್ರೆ ನ್ಯಾನೋ ಆಂಪಿಯರ್ ಬಳಸ್ತೇವೆ. 1 ಮಿಲಿ ಆಂಪಿಯರ್, 1 ನ್ಯಾನೋ ಆಂಪಿಯರ್, 1 ಮೈಕ್ರೋ ಆಂಪಿಯರ್ ಅಂದ್ರೆ 1 ಮಿಲಿ ಆಂಪಿಯರ್ ಅಂದ್ರೆ 1 × 10⁻³ ಆಂಪಿಯರ್ ಅಂದಂಗ. ಅಂದ್ರೆ 1 ಮಿಲಿ ಆಂಪಿಯರ್ ಅಂದ್ರೆ 1 × 10⁻³ ಆಂಪಿಯರ್ ಅಂದಂಗ. ಇನ್ನು ಸುಲಭ ಹೇಳ್ಬೇಕಂದ್ರೆ, ಇನ್ನು ಸರಳವಾಗಿ ಹೇಳ್ಬೇಕಂದ್ರೆ 1 ಡಿವೈಡೆಡ್ ಬೈ 10⁻³ ಕೆಳಗೆ ಹೋದ್ರೆ 10⁻³ ಆಗ್ತದ ಆಂಪಿಯರ್ ಅಂದಂಗ. ಅವಾಗ 1 ಡಿವೈಡೆಡ್ ಬೈ 1000 ಮಾಡ್ಕೋಬೇಕು. ಆಗ 10⁻³ ಅಂದ್ರೆ 1000 ಆಗತ್ತೆ. ಅವಾಗ 1000 ಒಂದೇ 1000 ಮಾಡ್ತೀರಿ, ಹೋಗೋದಿಲ್ಲ, ಪಾಯಿಂಟ್ ಕೊಡ್ತೀರಿ, 10 ಆಗತ್ತ. ಮತ್ತೆ ಹೋಗಲ್ಲ, ಮತ್ತೊಂದು ಪೂಜೆ ಕೊಟ್ರಿ 100 ಆಗತ್ತ. ಮತ್ತೆ ಹೋಗಂಗಿಲ್ಲ, ಮತ್ತೊಂದು ಪೂಜೆ ಕೊಟ್ರಿ 1000 ಆಗತ್ತ. ಅವಾಗ 0.001 ಆಂಪಿಯರ್ ಅಂದ್ರೂ ಅಷ್ಟೇ, 1 ಮಿಲಿ ಆಂಪಿಯರ್ ಅಂದ್ರೂ ಅಷ್ಟೇ. ಈ ರೀತಿಯಾಗಿ ನಾವೇನ್ ಮಾಡ್ಕೋಬೇಕು, ಕೊಟ್ಟಿರುವಂತಹ ಏಕಮಾನಗಳನ್ನ ಆಂಪಿಯರ್ಗೆ ಪರಿವರ್ತನೆ ಮಾಡ್ಕೋಬೇಕು. ಮಿಲಿ ಆಂಪಿಯರ್ ಆಗಿದ್ರೆ 10⁻³ ಮಾಡ್ಕೋಬೇಕು. ಒಂದು ವೇಳೆ ಮೈಕ್ರೋ ಆಂಪಿಯರ್ ಆಗಿದ್ರೆ 1 × 10⁻⁻6 ಆಂಪಿಯರ್ ಮಾಡ್ಕೋಬೇಕು. 1 ನ್ಯಾನೋ ಆಂಪಿಯರ್ ಆಗಿದ್ರೆ 1 × 10⁻⁹ ಆಂಪಿಯರ್ ಮಾಡ್ಕೋಬೇಕು. ಈ ರೀತಿಯಾಗಿ ನಾವು ಕೊಟ್ಟಿರುವಂತಹ ಏಕಮಾನ ಬಹಳ ಇಂಪಾರ್ಟೆಂಟ್ ಲೆಕ್ಕ ಮಾಡುವಾಗ ಮಾತ್ರ. ಹಾಗಾಗಿ ನಾವು ಸರಿಯಾಗಿ ಆ ಒಂದು ಏಕಮಾನದ ಬಗ್ಗೆ ತಿಳ್ಕೊಂಡಿರಬೇಕು. ಜೊತೆಗೆ ಹಾಗಾದ್ರೆ ಈ ಒಂದು ವಿದ್ಯುತ್ ಪ್ರವಾಹವನ್ನ ಅಳಿಲಿಕ್ಕೆ ಬಳಸುವ ಸಾಧನ ಯಾವುದು ಸರ? ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುವ ಸಾಧನ ಯಾವುದು ಅಂದ್ರೆ ಅಮ್ಮೀಟರ್. ಈ ಅಮ್ಮೀಟರ್ ಸಂಕೇತವನ್ನು ನಾವು A ಅಂತ ಬರೋದು, ರೌಂಡ್ ಅನ್ನ ಹಾಕಿ 2 ಗೆರೆಯನ್ನ ಹಾಕಬೇಕು, ಒಂದು ಪ್ಲಸ್ ಚಿಹ್ನೆಯನ್ನು ಒಂದು ಮೈನಸ್ ಚಿಹ್ನೆಯನ್ನು ಹಾಕ್ತೀವಿ. ಇಲ್ಲ ನೋಡಿ, ಇದೇ ಒಂದು ಅಮ್ಮೀಟರ್. ಇದು ಡಿಜಿಟಲ್ ಅಮ್ಮೀಟರ್ ಆಗಿದೆ. ಇದೊಂದು ಡಿಜಿಟಲ್ ಅಮ್ಮೀಟರ್. ಇಲ್ಲಿ ಸಂಖ್ಯೆ ಇರ್ತವೆ. ನೀವು ಯಾವುದೇ ಒಂದು ವಿದ್ಯುತ್ ಮಂಡಲಕ್ಕೆ ಸಂಪರ್ಕವನ್ನ ಮಾಡಿದಾಗ ಆ ಮಂಡಲದಲ್ಲಿರುವಂತಹ ಆವೇಶಗಳ ಸಂಖ್ಯೆಯನ್ನು ಅಳಿತದೆ. ಆದರೆ ಇದು ಕೇವಲ 2 ಆಂಪಿಯರ್ ವಿದ್ಯುತ್ ಪಡೆದಿದೆ. ಅಂದ್ರೆ 2000 ಮಿಲಿ ಆಂಪಿಯರ್, 2 ಆಂಪಿಯರ್ ಅಷ್ಟೇ, 2000 ಮಿಲಿ ಆಂಪಿಯರ್ ಅಂದ್ರೂ ಅಷ್ಟೇ. ಆ ರೀತಿಯಾಗಿ ಇದು 0 to 2 ಆಂಪಿಯರ್ ಕರೆಂಟ್ ಅನ್ನು ಮಾತ್ರ ಅಳಿತದೆ. ಒಂದು ವೇಳೆ ಅದಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಆಗ ಬೆಲೆ 1 ಬರ್ತದೆ. 1 ಬಂತು ಅಂದ್ರೆ ಇದರಲ್ಲಿ ಪ್ರವಹಿಸುವಂತ ಆವೇಶ ಸಂಖ್ಯೆ 2 ಆಂಪಿಯರ್ಗಿಂತ ಜಾಸ್ತಿ ಅಂತ ನಾವು ತಿಳ್ಕೊಳ್ಬಹುದು. ಹಾಗಾಗಿ ಇದೇ ಅಮ್ಮೀಟರ್. ಈ ಅಮ್ಮೀಟರ್ ಅನ್ನ ಯಾವಾಗಲೂ ಒಂದು ವಿದ್ಯುತ್ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಸಂಪರ್ಕಿಸಬೇಕು. ಹಿಂಗಂದ್ರೆ ಏನ್ರಿ? ಸರಣಿ ಕ್ರಮದಲ್ಲಿ ಸಂಪರ್ಕಿಸಬೇಕು, ಜೋಡಿಸಬೇಕು, ಸಂಪರ್ಕಿಸಬೇಕು. ಯಾವಾಗಲೂ ಅಮ್ಮೀಟರ್ ಅನ್ನ ಸರಣಿ ಕ್ರಮದಲ್ಲಿ ಸಂಪರ್ಕಿಸಬೇಕು. ಹೇಗೆ ಸರ?
ಉದಾಹರಣೆಗೆ ನಾನು ಇಲ್ಲೊಂದು ವಿದ್ಯುತ್ ಹಾಕ್ತೇನೆ, ಇದೊಂದು ಬಲ್ಬ್ ಅನ್ನು ಕೊಡ್ರಿ. ಹಾಗೆಯೇ ಇಲ್ಲೊಂದು ಅಮ್ಮೀಟರ್ನ ಹಾಕ್ತಾ ಇದ್ದೇನೆ, ಇಲ್ಲೊಂದು ಬ್ಯಾಟ್ರಿಯನ್ನು ಹಾಕ್ತಾ ಇದ್ದೇನೆ, ಪ್ಲಸ್ಸು ಮೈನಸ್, ಇಲ್ಲೊಂದು ಸ್ವಿಚ್ ಅನ್ನು ಹಾಕ್ತಾ ಇದ್ದೇನೆ. ಈ ಥರ ಒಂದು ಮಂಡಲವನ್ನು ತೆಗೆದುಕೊಂಡು ಕೀ ಇದೆ, ಇದು ಪ್ಲಸ್ ಇದೆ, ಇದು ಬ್ಯಾಟ್ರಿ ಆಗಿದೆ, ಇಲ್ಲಿ ಅಮ್ಮೀಟರ್ ಇದೆ, ಇದು ಪ್ಲಸ್ ಚಿಹ್ನೆ, ಇದು ಮೈನಸ್ ಚಿಹ್ನೆ, ಇದೊಂದು ವಿದ್ಯುತ್ತಿನ ಬಲ್ಬ್ ಇದು. ಹಾಗೆಯೇ ಯಾವಾಗಲೂ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಾಕುವಾಗ ಅದು ವಿದ್ಯುತ್ ಕೋಶದ ಧನಾಗ್ರಹದ ಕಡೆಯಿಂದ ಋಣಾಗ್ರಹದ ಕಡೆಗೆ ಹೋಗ್ತದೆ. ಈ ರೀತಿಯಾಗಿ ಒಂದು ಅಮ್ಮೀಟರನ್ನು ಈ ರೀತಿಯಾಗಿ ಸಂಪರ್ಕ ಮಾಡಿದ್ವಿ ಅಂದ್ರೆ ಇದಕ್ಕೆ ನಾವು ಅದಕ್ಕೆ ಸರಣಿ ಜೋಡಣೆ ಅಂತೀವಿ. ಅದೇ ಅಮ್ಮೀಟರ್ನ ಈ ಥರ ಜೋಡಿಸ್ತಾ ಸಪೋಸ್ ಈ ಥರ ಜೋಡಣೆ ಮಾಡಿದ್ವಿ ಅಂದ್ರೆ ಇದನ್ನಂತೀವಿ ಸಮಾಂತರ ಕ್ರಮ ಅಂತ ಕರಿತೀವಿ. ಯಾವಾಗಲೂ ಯಾವುದೇ ಒಂದು ವಿದ್ಯುತ್ ಮಂಡಲದಾಗ ಅಮ್ಮೀಟರ್ನ ಸಂಪರ್ಕ ಮಾಡಬೇಕಾದ್ರೆ ಸರಣಿ ಕ್ರಮ ಸಂಪರ್ಕಿಸಬೇಕು. ಯಾಕೆ ಸರ್ ಅಂತ ಕೇಳಿದ್ರೆ, ಒಂದು ವೇಳೆ ಈ ಅಮ್ಮೀಟರ್ ಸೇರಪ್ಪ ಅಂದ್ರೆ ಈ ಒಂದು ಮಂಡಲದಲ್ಲಿ ಎಷ್ಟು ಆವೇಶಗಳು ಹಾದು ಹೋಗ್ತಾವ ಅನ್ನುವುದನ್ನ ಅಳೆಯೋದು, ಪ್ರತಿ ಸೆಕೆಂಡಿಗೆ ಎಷ್ಟು ಆವೇಶಗಳು ಹಾದು ಹೋಗ್ತಾವ ಅನ್ನೋದನ್ನ ಅಳೆಯೋದೇ ಅಮ್ಮೀಟರ್. ಹಾಗಾಗಿ ನಾನು ಒಂದು ವೇಳೆ ಸರಣಿಯನ್ನ ಮಾಡಿದ್ರೆ ಎಲ್ಲ ಆವೇಶಗಳು ಇದೇ ಅಮ್ಮೀಟರ್ ಮೂಲಕ ಹಾದು ಹೋಗ್ತಾವ, ಆವಾಗ ನಿಖರವಾಗಿ ಈ ಅಮ್ಮೀಟರು ಈ ವಿದ್ಯುತ್ ಮಂಡಲದ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕಾಣ್ತದೆ. ಒಂದು ವೇಳೆ ಸಮಾಂತರವಾಗಿ ಮಾಡಿದ್ರೆ, ಸಪೋಸ್ ನಾನು ಸರಣಿಯನ್ನ ಮಾಡದೆ ಸಮಾಂತರವನ್ನ ಮಾಡಿದಾಗ ಕೆಲವೊಂದಿಷ್ಟು ಆವೇಶಗಳು ಬಲ್ಬಿನ ಮೂಲಕ ಹಾದು ಹೋಗ್ತಾವ, ಇನ್ನು ಕೆಲವೊಂದಿಷ್ಟು ಆವೇಶಗಳು ಇರ್ತವೆ ಎರಡು ಮಾರ್ಗವಾಗಿ ವಿದ್ಯುತ್ತಿನ ಆವೇಶ ಹಾದು ಹೋಗ್ತಾವ. ಆಗ ಈ ಅಮ್ಮೀಟರು ಈ ಮಂಡಲದ ನಿಖರವಾಗಿರುವಂತಹ ವಿದ್ಯುತ್ ಪ್ರವಾಹ ಅಳೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕಾಗಿ ಮಕ್ಕಳೇ ಯಾವಾಗಲೂ ಅಮ್ಮೀಟರ್ ಅನ್ನ ಸರಣಿ ಕ್ರಮದಲ್ಲಿನೇ ಸಂಪರ್ಕಿಸಬೇಕು. ಇದು ವಿದ್ಯುತ್ ಪ್ರವಾಹ ಅಳೆಯಲಿಕ್ಕೆ ಬಳಸ್ತಾರೆ. ಹೇಗಂದ್ರೆ ನನ್ನ ಕಡೆ ಈಗಾಗಲೇ ಒಂದು ಸರಳ ವಿದ್ಯುತ್ ಮಂಡಲ ಐತಿ. ನಾನೀಗ ಈ ಸರಳ ವಿದ್ಯುತ್ ಮಂಡಲಕ್ಕೆ ಒಂದು ಈಗಾಗಲೇ ಇದು ಸರಳ ಮಂಡಲ ಇದೆ. ಈ ಒಂದು ಸರಳ ವಿದ್ಯುತ್ ಮಂಡಲಕ್ಕೆ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಒಂದು ಅಮ್ಮೀಟರ್ನ ಸಂಪರ್ಕ ಮಾಡ್ತೇನೆ. ಯಾವ ರೀತಿಯಲ್ಲಿ? ಸರಣಿ ಕ್ರಮದಲ್ಲಿ. ಮೊದಲಿನ ಈ ಧನಾಗ್ರಹ ಚಿಹ್ನೆಯನ್ನ ಬ್ಯಾಟರಿಯಿಂದ ಬಂದಿರುವಂತಹ ಧನಾಗ್ರಹದ ತುದಿಗೆ ಸಂಪರ್ಕವನ್ನ ಮಾಡ್ತಾನೆ. ಇದು ಧನಾಗ್ರಹವಾಗಿದೆ, ಇದನ್ನ ಬ್ಯಾಟರಿಯ ಧನಾಗ್ರಹಕ್ಕೆ ಸಂಪರ್ಕವನ್ನ ಮಾಡ್ತಾ ಇದ್ದೇನೆ. ಹಾಗೆಯೇ ಈ ಬ್ಯಾಟರಿಯ ಋಣಾಗ್ರಹಕ್ಕೆ ಈ ಒಂದು ಅಮ್ಮೀಟರ್ನ ಋಣಾಗ್ರಹವನ್ನ ಸಂಪರ್ಕ ಮಾಡ್ತದೆ. ಆಫ್ ಮಾಡ್ತಾನೆ, ಸಂಪರ್ಕವನ್ನ ಮಾಡ್ತಾ ಇದ್ದೇನೆ. ಈಗ ಒತ್ತುಗುಂಡಿನ ಹಾಕ್ತಾ ಇದ್ದೇನೆ. ಈಗ ಇಲ್ಲಿ ಬರುವಂತಹ ಈ ಮಂಡಲದ ಒಟ್ಟು ವಿದ್ಯುತ್ ಪ್ರವಾಹವು 346 ಮಿಲಿ ಆಂಪಿಯರ್ ಆಗಿದೆ. ಇಲ್ಲಿ ಬರುವಂತಹ ವಿದ್ಯುತ್ ಪ್ರವಾಹವು 343 ಅಥವಾ 345 ಮಿಲಿ ಆಂಪಿಯರ್. ಇಷ್ಟು ಈ ಒಂದು ಮಂಡಲದ ವಿದ್ಯುತ್ ಪ್ರವಾಹವಾಗಿದೆ. ಆಂಪಿಯರ್ ಮಿಲಿ ಆಂಪಿಯರ್. ಈ ಮಿಲಿ ಆಂಪಿಯರ್ ಅನ್ನ ನಾನು ಹೇಳ್ಕೋಬೇಕು ಆಂಪಿಯರ್ಗೆ ಪರಿವರ್ತನೆ ಮಾಡಿಕೊಳ್ಬೇಕಾದ್ರೆ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗ ನಾನು ಒತ್ತುಗುಂಡಿನ ಹಾಕಿದಾಗ ಬರುವಂತಹ ಬೆಲೆ ಇದೆಯಲ್ಲ, ಆ ಬೆಲೆ 352 ಅಥವಾ 353, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ, ವೇಜ್ ಆಗ್ತಾ ಇದೆ. ಅಂದರೆ ಈ ರೀತಿಯಾಗಿ ನಾವು ಡಿಜಿಟಲ್ ಒಂದು ಅಮ್ಮೀಟರ್ನ ಬಳಸ್ಕೊಂಡ್ಬಿಟ್ಟು ಈ ಮಂಡಲದಲ್ಲಿರುವಂತಹ ವಿದ್ಯುತ್ ಪ್ರವಾಹವನ್ನು ಅಳಿಬಹುದು. ಹಾಗಾದರೆ ಇಲ್ಲಿ ಬರುವಂತಹ ಕರೆಂಟು 345 ಮಿಲಿ ಆಂಪಿಯರ್ ಆಗಿದೆ. ನಾನು ಇದನ್ನು ಆಂಪಿಯರ್ಗೆ ಯಾವ ರೀತಿಯಾಗಿ ಬದಲಾಯಿಸ್ಕೋಬೇಕಂದ್ರೆ ಅವ್ರು ಹೇಳಿದ್ನಲ್ಲ 345 ಇಂಟು ಮಿಲಿ ಅಂತಂದ್ರೆ 10⁻³ ಆಂಪಿಯರ್ ಆಗ್ತದೆ. ಆವಾಗ 345 ಡಿವೈಡೆಡ್ ಬೈ 10⁻³ ಕೆಳಗೆ ಬಂದ್ರೆ 10⁻+3 ಆಗ್ತದೆ, ಆಂಪಿಯರ್ ಆಗ್ತದೆ. 10⁻³ ಅಂದ್ರೆ 345 ಡಿವೈಡೆಡ್ ಬೈ 1000 ಅಂದಂಗ 1000 ಆಂಪಿಯರ್. ಆವಾಗ 1000 ಹೋಗಂಗಿಲ್ಲ, ಪಾಯಿಂಟ್ ಕೊಡ್ತೀನಿ. 3450 ಆಗುತ್ತೆ. ಆವಾಗ 1003 ಆಗುತ್ತೆ. ಮುಂದೆ 450 ಉಳಿತದೆ, ಮತ್ತೊಂದು ಪೂಜೆ ಕೊಡ್ತೀನಿ, 4500 ಆಗುತ್ತೆ. ಆವಾಗ 1004 ನಮಗೆ ಪಾಯಿಂಟ್ ನಂತರ 2 ಸಾಕು. ಹಾಗಾಗಿ ಈ ಒಂದು ಮಂಡಲದ ವಿದ್ಯುತ್ ಪ್ರವಾಹವು ಎಷ್ಟಾಗಿದೆ? 0.34 ಆಂಪಿಯರ್ ಆಗಿದೆ. 0.3 ಆಂಪಿಯರ್ ಅಥವಾ 345 ಮಿಲಿ ಆಂಪಿಯರ್ ಆದರೂ ಅಷ್ಟೇ. ಈ ರೀತಿಯಾಗಿ ನಾವೇನು ಮಾಡಬೇಕು, ಲೆಕ್ಕಗಳನ್ನು ಕೊಟ್ಟಾಗ ಒಂದು ವೇಳೆ ಮಿಲಿ ಆಂಪಿಯರ್ ಆಗಿತ್ತು ಅಂದ್ರೆ ಅದನ್ನ ಆಂಪಿಯರ್ಗೆ ಪರಿವರ್ತಿಸಿಕೊಳ್ಳಬೇಕು. ಇಷ್ಟು ಏನಪ್ಪ ಅಂದ್ರೆ ಒಂದು ವಿದ್ಯುತ್ ಮಂಡಲದಲ್ಲಿ ಅಮ್ಮೀಟರ್ನ ಯಾವ ರೀತಿಯಾಗಿ ಸಂಪರ್ಕಿಸಬೇಕು ಅನ್ನೋದು ತಿಳ್ಕೊಂಡ್ವಿ. ಯಾವಾಗಲೂ
ಅಮ್ಮಿಟರ್ ಅನ್ನ ಹೋಗೋ ಸರಣಿ ಕ್ರಮದಲ್ಲಿ ಸಂಪರ್ಕ ಮಾಡಬೇಕು. ಹಾಗೆ ಅಮ್ಮಿಟರ್ ನ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಇದರ ರೋಧ ಅಮೃತದ ಮುಂದೆ ಇದರ ರೋಧವು ತುಂಬಾ ಕಡಿಮೆ. ಇದರ ರೋಧವು ತುಂಬಾ ಕಡಿಮೆ. ಇನ್ನು ಆಕಸ್ಮಿಕವಾಗಿ ಸಮಾಂತರ ಮಾಡಿದಾಗ ಕೆಲವೊಂದಿಷ್ಟು ಆವೇಶ ಇಲ್ಲಿ ಹಾದೋಗ್ತವ, ಕೆಲವೊಂದಿಷ್ಟು ಆವೇಶಗಳು ಬಲದ ಮೂಲಕ ಹಾದೋಗ್ತವ. ಸರ್ ಹೆಂಗ್ರದು ಸಮಾಂತರ ಮಾಡಿದ್ರೆ ಆಕಸ್ಮಿಕವಾಗಿ ನಾನು ಇದೇ ಒಂದು ವಿದ್ಯುತ್ ಮಟ್ಟ ತಗೊಂಡ್ಬಿಟ್ಟು ನಾನೀಗ ಏನು ಮಾಡ್ತಾನಪ್ಪ ಅಂದ್ರೆ ಸಮಾಂತರ ಮಾಡ್ತೇನೆ. ಸಮಾಂತರ ಮಾಡಿದಾಗ ನೋಡಿ, ಸಪೋಸ್ ನಾ ಸಮಾಂತರ ಮಾಡಿದಾಗ ಏನಕ್ಕದೆ, ಒಂದು ವೇಳೆ ನಾನು ಇದನ್ನೇ ಸಮಾಂತರ ಕ್ರಮದ ಸಂಪರ್ಕವನ್ನು ಮಾಡ್ತೇನೆ, ಯಾವುದನ್ನ ಅಮ್ಮಿಟರನ್ನು ಒಂದು ವೇಳೆ ಸಮಾಂತರ ಕ್ರಮದಲ್ಲಿ ಸಂಪರ್ಕವನ್ನು ಮಾಡಿದಾಗ ಈಗ ಈ ಒಂದು ಅಮ್ಮಿಟರ್ನ ಎರಡು ತುದಿಗಳನ್ನು ಸಮಾಂತರವಾಗಿ ಸಂಪರ್ಕವನ್ನು ಮಾಡ್ತೇನೆ. ಆಗ ಏನಾಗುತ್ತೆ ಅಂದರೆ ಎರಡು ಮಾರ್ಗವಾಗಿ ಆವೇಶ ಹಾದು ಹೋಗ್ತವೆ. ಆಗ ಏನಾಗುತ್ತೆ, ಇದರ ಪ್ರಖರತೆ ಕಡಿಮೆ ಆಗ್ತದೆ. ಕಾರಣ ಏನಪ್ಪಾ ಅಂತಂದರೆ ಕೆಲವೊಂದಿಷ್ಟು ಆವೇಶ ಇಲ್ಲಿ ಹಾದೋಗ್ತವೆ, ಕೆಲವೊಂದಿಷ್ಟು ಆವೇಶ ಇಲ್ಲಿ ಹಾದೋಗ್ತವೆ. ಆವಾಗ ಇದು ನಿಖರವಾಗಿರುವಂತಹ ವಿದ್ಯುತ್ ಪ್ರವಾಹ ಅಳೆಯಂಗಿಲ್ಲ. ಆವಾಗ ಇಲ್ಲಿ ಒಂದು ಬಂತು ಅರ್ಥ ಏನು, ಇಲ್ಲಿ ಬೆಲೆ ಒಂದು ಬಂತು ಅಂದರೆ ಇದರ ಮೂಲಕ ಹಾದು ಹೋಗುವಂತಹ ಆವೇಶ ಸಂಖ್ಯೆ ಹೇಗಿದೆ, 2 ಆಂಪಿಯರ್ಗಿಂತ ಹೆಚ್ಚಾಗಿದೆ ಅಂತ ಅರ್ಥ ಆಗ್ತದೆ. ಇಷ್ಟು ನಮಗೆ ಗೊತ್ತಿರಬೇಕು. ಹಾಗೆಯೇ ಕೊನೆಯದಾಗಿ 1 ಆಂಪಿಯರ್ನ ವ್ಯಾಖ್ಯಾನಿಸಿದ್ದಾರೆ. 1 ಆಂಪಿಯರ್ ಎಷ್ಟು, ವಾಟ್ ಈಸ್ ದ ವ್ಯಾಲ್ಯೂ ಆಫ್ 1 ಆಂಪಿಯರ್? 1 ಆಂಪಿಯರ್ ಅಂತ ಯಾವಾಗ ಹೇಳ್ತವೆ? 1 ಆಂಪಿಯರ್ ಅನ್ನ ವ್ಯಾಖ್ಯಾನಿಸಿ ಅಂತ ಕೇಳ್ತಾನೆ. 1 ಆಂಪಿಯರ್ ಅಂದ್ರೆ when we say that 1 ಆಂಪಿಯರ್ ನಂಗೆ ಒಂದು ಮಂಡಲದಲ್ಲಿ ಅಥವಾ ಒಂದು ವಿದ್ಯುತ್ ಮಂಡಲದಲ್ಲಿ ಒಂದು ಸೆಕೆಂಡಿಗೆ 1 ಕೂಲಂ ಆವೇಶಗಳು 1 ಕೂಲಂ ಆವೇಶಗಳು ಪ್ರವಹಿಸಿದರೆ 1 ಕೂಲಂ ಆವೇಶಗಳು ಪ್ರವಹಿಸಿದರೆ ಆಗ ಆ ವಿದ್ಯುತ್ ಮಂಡಲದ ವಿದ್ಯುತ್ ಪ್ರವಾಹವು 1 ಆಂಪಿಯರ್ ಆಗಿರುತ್ತದೆ. 1 ಆಂಪಿಯರ್ ಆಗಿರುತ್ತದೆ. ಸಿಂಪಲ್ ಇದೆ, ಉದಾಹರಣೆ ಗೊತ್ತಿದೆ. ವಿದ್ಯುತ್ ಪ್ರವಾಹ ಈಸ್ ಈಕ್ವಲ್ ಟು ಪ್ರವಹಿಸಿದ ಆವೇಶಗಳು ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. ಅಂದ್ರೆ 1 ಸೆಕೆಂಡಿನಾಗ 1 ಕೂಲಂ ಆವೇಶಗಳು ಪ್ರವಹಿಸಿದ್ರೆ ಆಗ ಆ ಒಂದು ವಿದ್ಯುತ್ ಮಂಡಲದ ವಿದ್ಯುತ್ ಪ್ರವಾಹ 1 ಆಂಪಿಯರ್ ಆಗುತ್ತೆ. ಸಪೋಸ್ 1 ಸೆಕೆಂಡಿಗೆ 2 ಕೂಲಂ ಆವೇಶ ಹಾದ್ರೆ 2 ಆಂಪಿಯರ್. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಬಳಸುವಂತಹ ಫ್ರಿಜ್ಗಳು 1 ಆಂಪಿಯರ್, 1 ಆಂಪಿಯರ್, 2 ಆಂಪಿಯರ್, 5 ಆಂಪಿಯರ್ ಇರ್ತಾವ. ಅಂದ್ರೆ ಪ್ರತಿ 1 ಸೆಕೆಂಡಿಗೆ 1 ಕೂಲಂ ಆವೇಶಗಳು ಹಾದು ಹೋಗ್ತಾವ ಅಂದಂಗ 1 ಆಂಪಿಯರ್ ಇದ್ರೆ, ಅದು 2 ಆಂಪಿಯರ್ ಇದ್ರೆ 1 ಸೆಕೆಂಡಿಗೆ 2 ಕೂಲಂ ಆವೇಶ ಹಾದು ಹೋಗ್ತಾವ ಅಂದಂಗ. 5 ಆಂಪಿಯರ್ ಇದ್ರೆ ಪ್ರತಿ 1 ಸೆಕೆಂಡ್ಗೆ 5 ಕೂಲಂ ಆವೇಶಗಳು ಆ ಒಂದು ಸ್ವಿಚ್ ಬೋರ್ಡ್ ಮೂಲಕ ಅಥವಾ ಫ್ಯೂಸ್ ಮೂಲಕ ಹಾದು ಹೋಗ್ತಾವ ಅಂದಂಗ. ಈ ರೀತಿಯಾಗಿ ನಾವೇನ್ ಮಾಡ್ತೇವೆ, 1 ಆಂಪಿಯರ್ನ ವ್ಯಾಖ್ಯಾನಿಸ್ತೇವೆ. ಇಷ್ಟು ವಿದ್ಯುತ್ ಪ್ರವಾಹಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯವಾಗಿದೆ. ಹಾಗೆ ಇದ್ರ ಮೇಲೆ ಒಂದು ಸಂಖ್ಯಾ ಸಮಸ್ಯೆ ಕೇಳ್ತಾರೆ. ಉದಾಹರಣೆಗೆ ಒಂದು ವಿದ್ಯುತ್ ದೀಪದ ದೀಪದಲ್ಲಿ 10 ಸೆಕೆಂಡ್ನಲ್ಲಿ 50 ಕೂಲಂ ಆವೇಶಗಳು ಪ್ರವಹಿಸಿದರೆ ಅದರ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ. ಕಂಡುಹಿಡಿಯಿರಿ ಕೇಳ್ತಾರೆ. ಆಗ ನಾವು ಮೊದಲು ಲೆಕ್ಕ ಮಾಡುವಾಗ
ಏನ್ ಕೊಟ್ಟಾರ ಏನ್ ಕೇಳ್ಯಾರ, ಏನ್ ಕೊಟ್ಟಾರಪ್ಪ ಅಂದ್ರೆ ಟಿ ಕೊಟ್ಟಾರ, ಕಾಲವನ್ನ ಕೊಟ್ಟಿದ್ದಾರೆ ಬರ್ಕೋಬೇಕು, ಕೊಟ್ಟಂತಹ ದತ್ತ ಬರ್ಕೋಬೇಕು. ಏನ್ ಕೊಟ್ಟಾರಪ್ಪ ಅಂದ್ರೆ ಕಾಲ ಕೊಟ್ಟಾರ, ಟಿ ಕೊಟ್ಟಿದಾರ, ಟಿ ಈಕ್ವಲ್ ಟು 10 ಸೆಕೆಂಡು. ಹಾಗೆಯೇ ಆವೇಶ ಕೊಟ್ಟಿದ್ದಾರೆ, ಆವೇಶ ಅಂತಂದ್ರೆ ಕ್ಯೂ ಅಂತೇವಿ, ಕ್ಯೂ ಈಕ್ವಲ್ ಟು 50 ಕೂಲಂ, 50 ಕೂಲಂ. ಓಕೆ. ಹಾಗೆಯೇ ಈಗ ವಿದ್ಯುತ್ ಪ್ರವಾಹವನ್ನ ಕೇಳಿದಾರೆ, ಅದು ಐ ಅಂತೇವಿ, ಐ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ನಮ್ಗೆ ಗೊತ್ತ ಸೂತ್ರ ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ ಅಂತೇವಿ. ಕ್ಯೂ 50 ಅದ, ಟಿ 10 ಅದ, 10 ಒಂದೇ 10 5, ಆವಾಗ ಐ ಈಕ್ವಲ್ ಟು 5 ಆಂಪಿಯರ್. ಅಂತಿಮವಾಗಿ ಏಕಮಾನವನ್ನ ತಪ್ಪದೆ ಬರಿಬೇಕು ಸ್ಕೋರ್ ಮಾಡೋರು, ಯಾಕಂದ್ರೆ ಏಕಮಾನ ಬರಿದೆ ಹೋದ್ರೆ ಅರ್ಧ ಮಾರ್ಕ್ಸ್ ಕಡಿತಾರೆ. ಹಾಗಾಗಿ ಲಾಸ್ಟ್ಗೆ ಆ ವಿದ್ಯುತ್ ಬಲ್ಬಿನ ಪ್ರವಾಹ, ಆ ವಿದ್ಯುತ್ ದೀಪದ ವಿದ್ಯುತ್ ಪ್ರವಾಹವು ಏನಾಗಿದೆ 5 ಆಂಪಿಯರ್ ಆಗಿದೆ. ಅರ್ಥ ಆಗ್ಯದಪ್ಪ ಅಂದ್ರೆ ಆ ಒಂದು ಬಲ್ಬ್ನಾಗ ಪ್ರತಿ ಸೆಕೆಂಡಿಗೆ 5 ಕೂಲಂ ಆವೇಶಗಳು ಹಾದು ಹೋಗ್ತಾ ಇದಾವೆ ಅಂತ ಅರ್ಥ. ಈ ರೀತಿಯಾಗಿ ನಾವೇನ್ ಮಾಡಬೇಕು, ಸಂಖ್ಯಾಸಂಖ್ಯೆ ಪಡಿಸ್ಬೇಕು. ಇನ್ನ ಒಂದು ಫ್ಯಾನಿನ ಅಥವಾ ಒಂದು ಫ್ಯಾನಿನ ವಿದ್ಯುತ್ ಪ್ರವಾಹವು 10 ಆಂಪಿಯರ್ ಆಗಿದ್ದು ಅದರ ಮೂಲಕ 300 ಕೂಲಂ ಆವೇಶಗಳು ಹಾದು ಹೋದರೆ, 300 ಕೂಲಂ ಆವೇಶಗಳು ಪ್ರವಹಿಸಿದರೆ, 300 ಕೂಲಂ ಆವೇಶ ಪ್ರವಹಿಸಲು ತೆಗೆದುಕೊಳ್ಳುವ ಕಾಲ ಎಷ್ಟದ? ತೆಗೆದುಕೊಳ್ಳುವ ಕಾಲ ಕೇಳಿದ್ರು ಅಂದ್ರೆ ತೆಗೆದುಕೊಳ್ಳುವ ಕಾಲ. ಹಾಗೆ ಮಾಡ್ಕೋಬೇಕು. ಕೊಟ್ಟರೆ ಐ ಕೊಟ್ಟಿದ್ದಾರೆ, ಐ ಈಕ್ವಲ್ ಟು 10 ಆಂಪಿಯರ್. ನೆಕ್ಸ್ಟ್ ಕೊಟ್ಟಿದ್ದಾರೆ ಕ್ಯೂ ಕೊಟ್ಟಿದ್ದಾರೆ, ಕ್ಯೂ ಈಸ್ ಈಕ್ವಲ್ ಟು 300 ಕೂಲಂ ಆವೇಶಗಳು. ಟಿ ಅನ್ನ ಕೇಳಿದ್ದಾರೆ ಕ್ವಶನ್ ಮಾರ್ಕ್. ನಮಗೂ ಸೂತ್ರ ಕ್ಯೂ ಈಸ್ ಈಕ್ವಲ್ ಟು ಐ ಇಂಟು ಟಿ ಮಾಡ್ಕೋಬೇಕು. ಸಾರಿ, ಅವ್ರಿಗೆ ಕೇಳಿದ್ದು ಐ ಅಲ್ಲ, ಕ್ಯೂ